ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವತ್ತು ಜಿಮ್ಗೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ತಲೆನೋವು ಥರ ಆಗ್ತಾಯಿತ್ತು ಬೆಳಗ್ಗೆ ಎದ್ದ ತಕ್ಷಣ. ಸೊ ಐ ಜಸ್ಟ್ ಲೆಫ್ಟ್ ಆಫ್ ಆ್ಯಂಡ್ ಇವಾಗ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು. ಲೇಟ್ ಆಗಿಬಿಟ್ಟಿದೆ, ಸ್ವಲ್ಪ ಲೇಟ್, ಏನಿಲ್ಲ ಅಷ್ಟೊಂದೇನು ಲೇಟ್ ಇಲ್ಲ. ಸೊ ಇವಾಗ ಹೋಗಿ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಆಫೀಸ್ಗೆ ಹೊರಡೋಣ, ದೇವಸ್ಥಾನ ಹತ್ರ ಹೋಗೋಣ. ಸೊ ಇವಾಗ ಪೂಜೆ ಆಯಿತು, ತಿನ್ನೋ ಫುಡ್ ಪೊಂಗಲ್. ಸೊ ಇವಾಗ ಮನೆಯಿಂದ ಪಯಣ ಆಫೀಸ್ ಕಡೆಗೆ. ಸೊ ಇವಾಗ ಬಂದ್ಬಿಟ್ಟು ಆಫೀಸ್ ಒಳಗೆ ಹೋಗಬೇಕು. ಸಮಯ ಬಂದು 10 ಗಂಟೆ. ಸೊ ಸಂಜೆ ಸಿಗೋಣ. ಸೊ ಇವಾಗ ವರ್ಕ್ ಮುಗೀತು, ವರ್ಕ್ ಮುಗಿಸಿ ಇವಾಗ ಮನೆಗೆ ಹೋಗಬೇಕು. ಮಧ್ಯಾಹ್ನ ಇವತ್ತು ಪಿಕ್ ಮಾಡೋಂಗಿಲ್ಲ, ಯಾಕಂದರೆ ಅವ್ರು ಏನೋ ಲೇಟ್ ಆಗುತ್ತೆ ಅಂದರು. ಸೊ ಇವಾಗ ಹೋಗಬೇಕು. ಹೋಗೋ ದಾರಿಲಿ ಏನಾದ್ರು ತಿನ್ನಬೇಕು ಅನ್ಸೋದು ತಿನ್ನೋಣ, ಆದರೆ ಏನಿಲ್ಲ. ನಾನು ಅಷ್ಟೊಂದೇನಿಲ್ಲ, ಸ್ವಲ್ಪ ಡಯಟ್ ಮೇಂಟೈನ್ ಮಾಡಬೇಕು ಅಂತಿದ್ದೀನಿ. ಅದನ್ನ ಕಂಟ್ರೋಲ್ ಮಾಡೋದು ಹೆವಿ ಕಷ್ಟ ಅಂದ್ಕೊಳ್ಳಿ. ನಂಗೆ ಗೋಲ್ಗಪ್ಪ ಅಂದ್ರೆ ಇಷ್ಟ, ಈ ವೆದರ್ ಬೇರೆ. ನೋಡೋಣ ಕಂಟ್ರೋಲ್ ಮಾಡ್ತೀನೋ ಇಲ್ವೋ ಅಂತ. ಆ ವ್ಯೂ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ವ್ಯೂ ಕ್ರೇಜಿ, ಆಕಾಶ, ಕಲರ್ ಕಾಂಬಿನೇಷನ್ ಎಲ್ಲ. ಸೊ ನಮ್ಮ ಮನೆಗೆ ಹೋಗೋ ರೋಡ್ ಮಾತ್ರ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಗೋಯಿಂಗ್ ಹೋಮ್. ಸೊ ಇವಾಗ ಮನೆಗೆ ಬಂದೆ, ಬೇಗ ಬಂದ್ಬಿಟ್ಟಿದ್ದೀನಿ. 7 ಗಂಟೆ ಈ ಟೈಮಿಗೆ ಬರ್ಬೇಕು ಅಂದ್ಕೊಳ್ಳಿ. ಕರೆಕ್ಟಾಗಿ 7 ಗಂಟೆಗೆ ಬಂದರೆ ನನಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ 3 ಅವರ್ಸ್ ಸಿಗುತ್ತೆ. ನೀವು ಅನ್ಕೋಬೋದು ಟೈಮೇನು ಮ್ಯಾಟರ್ ಆಗಲ್ಲ ಅಂತ, ಒಂದೊಂದು ಮಿನಿಟು ಮ್ಯಾಟ್ರು. ಸೊ ಆದಷ್ಟು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆವಾಗ ಹೋಗಿದ್ದ ಕೆಲಸ ಆವಾಗವಾಗೇ ಮುಗಿಸ್ಬಿಡಿ. ನೋಡಿ ಭೈರವ ಬಂದಿದ್ದಾನೆ. ಭೈರವ ಲಾಯಲ್ ಫ್ರೆಂಡ್. ಯಾರೋ ಹೇಳಿದ್ರಲ್ಲ ಕಮೆಂಟಲ್ಲಿ, ನಿಜವಾಗ್ಲೂ ಲಾಯಲ್ ಫ್ರೆಂಡ್ ಇವನು ಅಂತಾರೆ. ಇವಾಗ ರೂಮಿಗೆ ಬಂದೆ ಆ್ಯಂಡ್ ನಮ್ಮ ಅಜ್ಜಿ ಇವಾಗಲೂ ನೇರಳೆ ಹಣ್ಣು ಎತ್ತು ಮಡಗಿದಾರಂತೆ. ಸಚ್ಚ ಕ್ಯೂಟ್ ಅಜ್ಜಿ. ಸೊ ಇವಾಗ ನೇರಳೆ ಹಣ್ಣು ತಿಂದು ಫ್ರೆಶ್ ಅಪ್ ಆಗಬೇಕು. 7 ಗಂಟೆ ಇಷ್ಟು ದಿನ ಮನೆಗೆ 8 ಗಂಟೆಗೆ ಬರ್ತಾಯಿದ್ದೀವಿ. 1 ಅವರ್ ಸಿಕ್ಕಿದೆ ಅಂದ್ಕೊಳ್ಳಿ. ಅದೇ ಇನ್ಮೇಲೆ ಬೇಗ ಬರಬೇಕು. ಬೇಗ ಮನೆಗೆ ಬಂದರೆ ಟೈಮ್ ಸಿಗುತ್ತೆ, ನಿಮಗೆ ಅಂತ ಟೈಮ್ ಸಿಗುತ್ತೆ, ನನಗೆ ಅಂತ ಟೈಮ್ ಸಿಗುತ್ತೆ. ನನಗೆ ಟೈಮ್ ಸಿಕ್ಕಿದ್ರೆ ನಾನು ವ್ಲಾಗ್ನ ಎಡಿಟ್ ಮಾಡಿ, ವ್ಲಾಗ್ ಎಡಿಟ್ ಮಾಡೋಕ್ಕೆ ನನಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಟೈಮ್ ಬೇಕು. ಸೊ ಅದೊಂದು ಸಿಕ್ಬಿಟ್ರೆ 10 ಗಂಟೆಗೆ ಮಲ್ಕೊಂಡ್ರೆ ಆ್ಯಂಡ್ ನಾಳೆ ಬೇಗ ಹೋಗಬೇಕು. ಸ್ವಲ್ಪ ನಾಳೆ ಒಂದು ಏನಪ್ಪ ಜಾಗೃತಿ ಮೂಡಿಸ್ತಾ ಇದ್ದೀವಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಲೈಕ್ ವೇಸ್ಟ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ. ನಾಳೆ ಬೆಳಗ್ಗೆ 6 ಗಂಟೆ ಕೊಕ್ರಳ್ಳಿ ಕೆರೆಯಲ್ಲಿ ನಾನು ಹೋಗ್ಬಿಟ್ಟು ವೀಡಿಯೋಗ್ರಫಿ ಮಾಡಬೇಕು. ಸೊ ಸ್ವಲ್ಪ ಬೇಗ ಹೋಗಿ ಅದನ್ನ ಶಾರ್ಟ್ಸ್ ಎಲ್ಲ ತೆಗಬೇಕು. ಸೊ ಬೇಗ ಮಲ್ಕೋಬೇಕು, ಸ್ವಲ್ಪ ಬೇಗ ಮಲ್ಕೋಬೇಕು ಅನ್ಸುತ್ತೆ. ಯಾಕಂದರೆ ನಾನು ಮನೆ ಒಂದು 5:15 ಬಿಡಬೇಕು. 5 ಗಂಟೆಗೆ ಎದ್ದೇಳಬೇಕು ನಾಳೆ. ತುಂಬ ದಿನ ಆಗಿತ್ತು 5 ಗಂಟೆಗೆ ಎದ್ದೇಳಿ. ಬಟ್ ಗುಡ್, ನಂಗೆ ಅಭ್ಯಾಸ ಇದೆ ಇದೆಲ್ಲ, ಏನಿಲ್ಲ. ಸೊ 9 ಗಂಟೆಗೆ ಮಲ್ಕೋಬೇಕು ನಾನು. 9 ಗಂಟೆಗೆ ಮಲ್ಕೊಂಡ್ರೆ 5 ಗಂಟೆಗೆ ಎದ್ದೇಳ್ಬೋದು. 1 ಅವರ್ ಬೇಗ ಬಂದಿದ್ದೀನಿ. ವೆರಿ ಗುಡ್, ವೆರಿ ಫ್ಯಾಂಟಾಸ್ಟಿಕ್, ಸೂಪರ್, ಮೈಂಡ್ ಬ್ಲೂಡಿಂಗ್. ಸೊ ಇವಾಗ ನೇರಳೆ ಹಣ್ಣು ತಿಂದು ಆಮೇಲೆ ಫ್ರೆಶ್ ಅಪ್ ಆಗಿ ಮನೆಯವ್ರನ್ನೆಲ್ಲ ಮಾತಾಡ್ಸೋಕೆ ಹೋಗೋಣ. ಅಜ್ಜಿ ಇದ್ದಾರೆ. ನೇರಳೆ ಹಣ್ಣು ತಿಂದೆ, ತಿಂದಾಯ್ತು ನಿಜ. ಇದು ಕಲರ್ ಕಾಣಿಸ್ತಲ್ಲ ಅಲ್ಲಲ್ಲಿ. ಹಾಯ್. ಹಾಂ ಹಾಂ ಚೆನ್ನಾಗಿತ್ತು. ಇವತ್ತು 4ನೇ ದಿನ ಅನ್ಸುತ್ತೆ. ಇಲ್ಲ 4ನೇ. ನಾಳೆ 6 ಗಂಟೆಗೆ ಹೋಗ್ಬೇಕು. ಶೂಟ್ ಐತೆ. ಹಾಂ, ಕುಕ್ರಳ್ಳಿ ಕೆರೆಯಲ್ಲಿ. ನಾನೇ ವೀಡಿಯೋಗ್ರಾಫರ್. ಹಾಂ, ಇವತ್ತು ಹೊಸ ಕ್ಯಾಮ್ರಾ ತಗೊಂಡ. ಹಾಂ 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 ಊಟ ಮಾಡಿದ್ರ ನೀವು? ಹಾಂ ಹಾಂ ತಿನ್ನ ಪುಟ್ಟು. ಹಾಂ ಹಾಂ ಡಿನ್ನರ್ ಪುಟ್ಟು. ಹಂಗೆ ಪುಟ್ಟೋನಾಗೆಲ್ಲ ನಮ್ಮದೊಬ್ಬರು ಕಸಿನ್ ಅವರೇ ಪುಟ್ಟೋಣ ಅಂತ, ಅವ್ರ ಹೆಸರೇ ಬರುತ್ತೆ, ಪುಟ್ಟೋಣ ಅಂತ. ಇದೇನು ಚೆನ್ನಾಗೈತೆ ಮಟ್ಕೆ. ಕೇರಳದ್ದ ಇದು? ಯಾರು ತಗೊಬಂದಿದ್ದು? ಚೆನ್ನಾಗೈತೆ, ಕ್ಯೂಟಾಗೈತೆ. ಮಾಡಬೇಕು ಇವಾಗ. ಈಚೆ ಹೋಗ್ಬಿಡ್ಬಾರ್ದು ಅಂದ್ಬಿಟ್ಟು. ಅನ್ನ ತಗೋಯ್ತಿದ್ದೀರಾ ಯಾಕೆ? ನಾನು ತಿನ್ನ ಅಲ್ಲತ್ತು ಏನೋ ಆಟ ಆಡ್ತವನೆ ಒಬ್ಬನೇ. ಓಡಾಯ್ತು. ಸೊ ಅಪ್ಪ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ನಾನು ಓಡಾಡ್ತಾಯಿದ್ದೀನಿ. ಸೊ ಇವಾಗ ಊಟ ಆಯಿತು. ಊಟ ಆಗಿ ಆಚೆ ಬಂದು ಕೂತಿದ್ದೆ. ಎಲ್ಲರೂ ಕಮೆಂಟ್ಸ್ ಎಲ್ಲ ನೋಡ್ತಾಯಿದ್ದೆ. ಇವತ್ತು ವೀಡಿಯೋಗೆ ತುಂಬ ಸಖತ್ತಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಅತ್ತಿಗೆ ಎಲ್ಲರೂ ಕಾಲ್ ಮಾಡಿದರು, ಅಂಗಡಿ ಹೇಳ್ತಾಯಿದ್ರು ವೀಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಒಂಥರ ಖುಷಿ, ಏನೋ ಒಂಥರ. ಸೊ ಇನ್ನೂ ಆ ಥರ ತುಂಬ ಅದು ನನ್ನದು ಎಷ್ಟೊಂದು ಕಥೆಗಳಿವೆ, ಅದನ್ನೆಲ್ಲ
ಒಂಥರ ಸೆನ್ಸಿಟಿವ್ ಮ್ಯಾಟರ್ಸ್, ಎಷ್ಟೊಂದು ಸೆನ್ಸಿಟಿವ್ ಮ್ಯಾಟರ್ಸ್ ಇದೆ, ಬಟ್ ಹೇಳ್ತೀನಿ ನಿಧಾನವಾಗಿ. ಆ್ಯಂಡ್ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಇಲ್ಲಿ ಪಾಪಣ್ಣ ಇದ್ದಾರೆ. ಪಾಪಣ್ಣ ನೀವು ಕ್ಯೂಟ್ ಅಂತೆ, ಎಲ್ಲರೂ ಹೇಳ್ತಾರೆ ಕ್ಯೂಟ್ ನೀವು ಅಂತ. ಹಾಂ, ಮತ್ತು ಇವತ್ತು ಬೆಳಗ್ಗೆ ಏನಾಗೋಯಿತು, ಎದ್ದಾಗ ಸ್ನಾನ ಮಾಡೋಕ್ಕೆ ನಮ್ಮದು ರೂಮಲ್ಲೇ ಇರೋ ಬಾತ್ರೂಮಲ್ಲಿ ಫುಲ್ ಜನ ಸೇರ್ಕೊಬಿಟ್ಟಿದ್ರು. ನಾನು ಎಲ್ಲಿ ಹೋಗೋದು ಅಂತ ನೋಡಿದಾಗ ನಮ್ದು ಇಲ್ಲೊಂದು ಆಚೆ ಒಂದಿದೆ ವಾಶ್ರೂಮು, ಇಲ್ಲಿಗೆ ನಾನು ಸ್ನಾನ ಮಾಡೋಕ್ಕೆ ಬಂದೆ. ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದಾಗ ಒಳ್ಳೆ ನಾಸ್ಟಾಲ್ಜಿಯಾ ಅಂದ್ಕೊಳ್ಳಿ, ಯಾಕಂದ್ರೆ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಇದೊಂದೇ ಇದ್ದಿದ್ದು ಮನೆಯಿಂದ ಆಚೆ ಇರೋದು. ಇದೇನಪ್ಪ ಅಲ್ಲಿ ಹೋದ ನನಗೆ ಒಂಥರ ಕ್ರೇಜಿ ಮೆಮೊರೀಸು. ಅದು ದಿನಕ್ಕೆಲ್ಲ ವಾಪಸ್ ಹೋಗ್ಬಿಟ್ಟು ಸ್ಕೂಲ್ ಟೈಮಲ್ಲೆಲ್ಲ ಸೈಕಾಗಿ ನಾನು ಸ್ಕೂಲ್ಗೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ಆವಾಗ ನನಗೆ ಒಂಥರ ಎಕ್ಸ್ಪೆನ್ಸಿವ್ ಟೇಸ್ಟ್ ನಮ್ಮದು. ಇಂಗ್ಲೀಷ್ ಮೂವಿ ಎಲ್ಲ ನೋಡ್ತಿದ್ನಲ್ಲ, ಬಾತ್ ಟಬ್ಬಲ್ಲಿ ಕುತ್ಕೊ ಸ್ನಾನ ಮಾಡಬೇಕು ಅಂತ. ನಮ್ಮದು ಇರಲ್ವ ಮಿಡಲ್ ಕ್ಲಾಸ್ ಗೊತ್ತಲ್ಲ. ಸೊ ಹೀಗಾಯ್ತು, ನಾನೇನು ಮಾಡ್ಬಿಡ್ತಾಯಿದ್ದೆ, ಒಂದು ಸಣ್ಣ ಟಪ್ ಥರ ಇತ್ತು, ಅದ್ರೊಳಗೆ ಮಲ್ಕೊಬಿಡ್ತಾಯಿದ್ದೆ. ಮಲ್ಕೊಬಿಟ್ಟು ಒಳಗಡೆ ಸೋಪ್ ಹಾಕ್ಬಿಟ್ಟು ಸೋಪ್ ನೀರಲ್ಲಿ ಹಂಗೆ ಆಟ ಆಡ್ತಾರದು. ಒಂದು ಸತಿ ಅಣ್ಣವನ್ನು ನೋಡ್ಬಿಟ್ಟಿತ್ತು. ಅಣ್ಣವನ್ನು ನೋಡಿ ಆಮೇಲೆ ಟೈಮ್ ಏನಕ್ಕೆ ಅಂದರೆ ಹೋಗ್ಬಿಟ್ಟು ನಾನು ಅರ್ಧ ಗಂಟೆ ಆದರೆ ಬರ್ತಾನೆ ಇರಲಿಲ್ಲ. ಆಮೇಲೆ ಅಣ್ಣ ನೋಡಿ ಬಿಡಿಸಿ ಆಮೇಲೆ ಅದನ್ನ ಬಿಟ್ಬಿಟ್ಟೆ. ಆದರೆ ಅದೊಂಥರ ಎಕ್ಸ್ಪೀರಿಯನ್ಸು. ಸೊ ನೋಡಿ, ಇದೆ ಸುಮಾರು ಒಂದು 22 ವರ್ಷ ಆಗಿದೆ ಇದಕ್ಕೆ. ಸಖತ್ತು. ಮತ್ತು ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ ನಾವು, ಆಯಿತಾ. ಅಲ್ಲಿ ಡ್ರೈನೇಜ್ ಇದೆ. ಇಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಅಲ್ಲಿ ಬಾಲ್ ಹೋಗಿ ಬಿದ್ದೋಗ್ಬಿಡೋದು. ಸೊ ಅದೊಂದು ಒಳ್ಳೊಳ್ಳೆ ಮೆಮೊರೀಸು. ಆದರೂ ನಿಮ್ಗೊಂದೊಂದು ಪ್ಲೇಸು ನಿಮಗೆ ಹೆಂಗೆ ನಾಸ್ಟಾಲ್ಜಿಯಾ ತರುತ್ತೆ ಅಂದರೆ, ಆ ಒಂದು ಸ್ಮೆಲ್ಲು ಪ್ಲೇಸು ಅದಕ್ಕೆಲ್ಲ ಹೋದಾಗ ನಿಮಗೆ ತಕ್ಷಣ ಕಾಲು ಕರ್ಕೋಗುತ್ತೆ. ಆವಾಗ ನಿಮಗೆ ಅನಿಸೋದು ಐ ಹ್ಯಾವ್ ಕಮ್ ಸೋ ಫಾರ್. ಆವಾಗಿಂದ ಇರೋದಕ್ಕೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಎಲ್ಲದಕ್ಕೂ ಗ್ರೇಟ್ಫುಲ್ಲಾಗಿ ಫೀಲ್ ಮಾಡ್ತೀರ ನೀವು. ನಾನಂತೂ ಅದೇ ಥರ ಫೀಲ್ ಮಾಡೋದು. ಸಣ್ಣ ಸಣ್ಣ ಅಚೀವ್ಮೆಂಟು ನನಗೆ ಐ ಎಂಜಾಯ್ ಎವ್ರಿ ಮೂಮೆಂಟ್ ಅಂತ. ಸೊ ಅಲ್ಲಿ ಹೋಮ್ವರ್ಕ್ ಮಾಡೋಕೆ ಹೋಯ್ತವನೆ ನೋಡಿ. ನಟನ 10 ಇವನು ಅಡ್ಡ ಹೆಸರಿನ ಮೇಲೆ ನಟನ 10. ಏನು ಸಬ್ಜೆಕ್ಟ್ ಹೋಮ್ವರ್ಕ್ ಇವತ್ತು? ಇಂಗ್ಲೀಷ್. ಹೇಳು, ಓವಲ್ಸ್ ಹೇಳು. ಓವಲ್ಸ್ ಯಾವುದಾದ್ರು ಹೇಳು. ಆವಾಗಲೇ ಹೇಳಿದೆ ನೀನು. ಹಾಂ 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 ಹಾಂ. ಇನ್ನೊಂದೈತೆ, ಇನ್ನೊಂದು ಹಾಂ AEIOU. ಅಯ್ಯೋ ಅಂತ ಓವರ್ಸ್ ಅಯ್ಯೋ, ಅದನ್ನೇ ನೆನೆಸ್ಕೊ. ಅದೇ ಥರ ಇಲ್ಲ, ಆ ಥರ ಅಲ್ಲ. ಅವ್ರು ಕೇಳ್ತಿರೋದೇನೆಂದರೆ ವೆರಿ ಕಾನ್ಸೆಪ್ಟ್ ಓವರ್ಸ್ ಅದು ಅಂಡರ್ಲೈನ್ ಮಾಡಿ ಅಂತ. ಸೊ ಏನು ಮಾಡೋ ಅಂದರೆ ABCD ತನಕ Z ತನಕ ಬರೆದ್ಬಿಟ್ಟು ಏನಪ್ಪ ಕಾನ್ಸನೆಂಟ್ ಇರುತ್ತಲ್ಲ ಅದಕ್ಕೆಲ್ಲ ಅಂಡರ್ಲೈನ್ ಹಾಕು, ಓವಲ್ಸ್ ಇರೋದಕ್ಕೆಲ್ಲ ರೌಂಡ್ ಹಾಕು. ಹೋಗಿ ಮಿಕ್ಕಿದೆಲ್ಲ ಅಂಡರ್ಲೈನ್. ಏನಕ್ಕೆ ಆ ಥರ ನೋಡ್ತಿದ್ದೀರಾ? ಅಜ್ಜಿಗೆ ನಾನು ಕ್ಯಾಮ್ರಾ ಇಟ್ಕೊಂಡು ಬಂದರೆ ಸ್ಮೈಲು, ಫುಲ್ ಸ್ಮೈಲ್. ಅಚ್ಚಮ್ಮೆ ಪಾಡು ಪಾಡು. ಇವಾಗ ಅಜ್ಜಿ ಹಾಡು ಹೇಳ್ತಾರಂತೆ, ಕೇಳಿ. ಮಲಯಾಳ ಮಾಡು, ಕೇಳಿ. ആദ്യത്തെ പഴം അമ്മ തന്നെ തട്ടിൽ വർഷം 4 മാസങ്ങൾ മുമ്പിലേറെ നാൾ പൊലിച്ചിട്ട ബാലനാമടങ്ങം പോയി കുഞ്ഞികൾ വിരിഞ്ഞ അമ്മ തൻ മണിക്കുട്ടൻ കുത്തിരി കത്തിച്ച പോലെ മലർച്ചെന്തെന്നൊരിച്ച സാധിച്ചത്തിൽ ചൊടിച്ചു മലാവപ്പോൾ ഉണ്ണികൾ വിരിഞ്ഞ പൂവൊടിച്ചു കളഞ്ഞല്ലോ കുസൃതിക്കുന്നെ. ഇത് മീനിങ് എന്താണ് ഈ സോങ്ങിൻ്റെ മീനിങ്? മാമ്പഴം. ಹಾಂ, ಇದು ಒಂದು ಚಿಕ್ಕ ಹುಡುಗ ಮಾವನ್ನ ಮರ ಕಿತ್ಕೊಳಕ್ಕೆ ಹೋದಾಗ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನಂತೆ. ಅವಾಗ ಆ ಕಥೆನ ಬಂದು ಅವ್ರ ಅಮ್ಮನ ಹತ್ರ ಹೇಳಿದಾರೆ, ಆ ಥರ ಕತೆ. ನಾಳೆ ಶಾಮು ಎಲ್ಲ കാണും വീഡിയോയിൽ. അറിയാം പൂവ് മാമ്പഴം വെറുതെ ഞാൻ വരുന്നില്ലാന്ന് പറഞ്ഞ് ചേർന്ന് കൊടുത്ത് മുറ്റത്ത്. ಇದು ಅಜ್ಜಿ ಫಿಲಿಮ್ ನೋಡ್ತಾರೆ. ಯಾವ ಫಿಲಿಮ್ ಇವತ್ತು? ಫಿಲಿಮ್ ಯಾವುದು? ಕರಳಿನ ಕುಡಿ. ರಾಜ್ಕುಮಾರ್ದ?
ಅಜ್ಜಿ ನೋಡಿ ಕ್ಯೂಟಾಗಿ ನೋಡ್ತವ್ರೆ ಫೇಮ್ನ. ಹಳಬರಿಗೆ ಹಳೆಗೆ ಹಾಂ, ಗುಡ್ ನೈಟ್. ಸೊ ಇವಾಗ ಇವತ್ತೊಂದು ಕ್ಯಾಮ್ರಾ ತಗೊಂಡೆ ನಮ್ಮ ಕಂಪ್ನಿಗೆ, ಬಿಕಾಸ್ ಶೂಟಿಂಗ್ ಎಲ್ಲ ಬೇಕು ಅಂತ. ಅದನ್ನು ಸೆಟಪ್ ಮಾಡಬೇಕು ಇವಾಗ. ನೋಡಿ ಸೋನಿ ZV-E10. ಸೊ ಇದನ್ನು ಸೆಟಪ್ ಮಾಡಬೇಕು ಇವಾಗ. ಚಾರ್ಜ್ಗೆಲ್ಲ ಹಾಕಬೇಕು, ನಾಳೆ 5 ಗಂಟೆಗೆ ಹೋಗ್ಬೇಕಲ್ಲ. ಸೊ ಚಾರ್ಜ್ಗೆಲ್ಲ ಹಾಕಿ ಸಿಗೋಣ ಮತ್ತೆ. ವೀಡಿಯೋ ಮಾಡಬೇಕು, ವೀಡಿಯೋ ಎಡಿಟ್ ಮಾಡಿ ಯಾವುದಾದ್ರೂ ಮೂವಿ ನೋಡೋಣ ಅಂತ. ಇಲ್ಲ ಬೇಗ ಮರ್ತೇ ಹೋಗಿದ್ದೀನಿ ನಾನು, ಬೇಗ ಮಲ್ಕೋಬೇಕು ಗೈಸ್. ಸೊ ಬೇಗ ಮಲ್ಕೊಂಡು ಇವಾಗ ಟೈಮ್ ಎಷ್ಟು? 8:23. ಸೊ ಇನ್ನು ಅರ್ಧ ಗಂಟೆ ಎಡಿಟ್ ಮಾಡಿ 9 ಗಂಟೆ 9:15 ಅಷ್ಟೊಳಗೆ ಮಲ್ಕೊಂಡು ನಾಳೆ ಬೆಳಗ್ಗೆ 5 ಗಂಟೆಗೆದ್ದು ಹೋಗಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆತ್ಮ ಆಫ್ಲೈನ್ ಸೈನಿಂಗ್ ಆಫ್.